ಹೊಸ ವರ್ಷಕ್ಕೆ ಹೊಸ ಸಂಚಾರಿ ನಿಯಮಗಳನ್ನು ಟ್ರಾಫಿಕ್ ಪೊಲೀಸ್ ಇಲಾಖೆ ಜಾರಿಗೊಳಿಸಿದೆ. ಸಾರ್ವಜನಿಕರ ಪ್ರಯಾಣವನ್ನು ಮತ್ತಷ್ಟು ಸುಗಮಗೊಳಿಸುವುದಕ್ಕೆ ನೂತನ ವೆಬ್ಸೈಟ್ ಸೃಷ್ಟಿಸಿದೆ. ಇದರಿಂದ ಬೆರಳು ತುದಿಯಲ್ಲೇ ಸಂಚಾರ ನಿಯಮಗಳ ಉಲ್ಲಂಘನೆಯ ವರದಿ ಪಡೆಯಬಹುದು. ಇದರಿಂದ ದಂಡ ಪಾವತಿ ಕೂಡ ಸುಲಭವಾಗಲಿದೆ. ಆಂಧ್ರಪ್ರದೇಶದ ತಿರಗೊಂಡದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ 77 ಲಕ್ಷ ರೂಪಾಯಿ ಬೆಲೆಯ 340 ಗ್ರಾಂ ತೂಕದ ಚಿನ್ನದ ಕಿರೀಟವನ್ನ ನೀಡಲಾಗಿದೆ. ತಮಿಳುನಾಡಿನ ವಸಂತಲಕ್ಷ್ಮಿ ಹಾಗೂ ಅವರ ಪುತ್ರಿ ಮಾಣದವಿ, ಅಳಿಯ ಮನೋಹರ್ ಕುಟುಂಬಸ್ಥರು ದೇವಸ್ಥಾನದ ಭಕ್ತರಾಗಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಈ ಚಿನ್ನದ ಕಿರೀಟ ಅರ್ಪಿಸಿದ್ದಾರೆ. ಹೊಸ ವರ್ಷ 2025 ಬರಮಾಡಿಕೊಳ್ಳುವುದಕ್ಕೆ ಸಜ್ಜಾಗಿರುವಂತಹ ಬೆಂಗಳೂರು ಜನರಿಗೆ ಪೊಲೀಸ್ ಇಲಾಖೆ ಫುಲ್ ಬ್ರೇಕ್ ಹಾಕಿದೆ. ಕೇವಲ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಗಳಲ್ಲಿ ಮಾತ್ರ ಹೊಸ ವರ್ಷದ ಸಂಭ್ರಮಾಚರಣೆ ನಡೆಸೋದಕ್ಕೆ ಅವಕಾಶ ನೀಡಲಾಗಿದೆ. ಮಧ್ಯರಾತ್ರಿ 1 ಗಂಟೆಯವರೆಗೆ ಮಾತ್ರ ಸಂಭ್ರಮಕ್ಕೆ ಅವಕಾಶವಿದ್ದು 1 ಗಂಟೆ ನಂತರ ಸಂಭ್ರಮ ಆಚರಣೆ ಮಾಡುವಂತಿಲ್ಲ. ಜೊತೆಗೆ ಪಟಾಕಿ ಸಿಡಿಮದ್ದು ಸಿಡಿಸುವಂತಿಲ್ಲ. ಒಂದು ವೇಳೆ ಸಿಡಿದರೆ ಕೇಸ್ ಫಿಕ್ಸ್ ಹಾಗೂ ಎಲ್ಲ ಫ್ಲೈಓವರ್ಗಳು ರಾತ್ರಿ 10 ಗಂಟೆಗೆ ಕ್ಲೋಸ್ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಕೋಚಿನಹಳ್ಳಿಯ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ನಲ್ಲಿ ಸೆಮಿಕಂಡಕ್ಟರ್ ವಲಯದಲ್ಲಿ 3,425 ಕೋಟಿ ರೂಪಾಯಿ ವೆಚ್ಚದ ಪ್ರಥಮ ಯೋಜನೆ ಸಭೆಯಲ್ಲಿ ಅನುಮೋದನೆಯನ್ನ ನೀಡಲಾಯಿತು. ಸಕ್ಕರೆ ಕಾರ್ಖಾನೆಗಳು ಉಪ ಉತ್ಪನ್ನಗಳ ಉತ್ಪಾದನೆ ಸಂದರ್ಭದಲ್ಲಿ ರೈತರಿಗೂ ಲಾಭಾಂಶದಲ್ಲಿ ಪಾಲು ನೀಡುವ ಕುರಿತು ಪರಿಶೀಲನೆಯನ್ನು ನಡೆಸಬೇಕು. ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲಿ ಈ ಕುರಿತು ಅನುಸರಿಸುತ್ತಿರುವಂತಹ ನಿಯಮಗಳನ್ನು ಪರಿಶೀಲಿಸುವುದಕ್ಕೆ ಸಿಎಂ ಸೂಚನೆಯನ್ನು ನೀಡಿದ್ರು. ಕೆಎಡಿಬಿಯಿಂದ ಕೈಗಾರಿಕೆಗಳನ್ನು ಆರಂಭಿಸುವ ಜಮೀನು ಪಡೆಯುವ ಕಂಪನಿಗಳು ನಿಗದಿತ ಅವಧಿಯಲ್ಲಿ ಕೈಗಾರಿಕೆಯನ್ನು ಆರಂಭಿಸದಿದ್ದರೆ ದಂಡ ವಿಧಿಸುವುದು ಸೇರಿದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಪರಿಶೀಲನೆಯನ್ನು ನಡೆಸಬೇಕು. ಸರ್ಕಾರ ನಿಯಮಾವಳಿಗಳಿಗೆ ಅನುಸಾರವಾಗಿ ಕೈಗಾರಿಕೆಗಳು ಕಾರ್ಯನಿರ್ವಹಿಸುವುದನ್ನು ಖಾತ್ರಿಪಡಿಸುವುದಕ್ಕೆ ಮುಖ್ಯಮಂತ್ರಿಯವರು ಸೂಚಿಸಿದರು.